ಇವತ್ತು ಈ ಸ್ಪೆಷಲ್ ಆಮ್ಲೆಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅನ್ನದ ಜೊತೆ ಇದೊಂದು ಆಮ್ಲೆಟ್ ಇದ್ದರೆ ಸಾಕು, ಮತ್ತೆಂತ ಬೇಡ. ಈಗ ಒಂದು 3 ಮೊಟ್ಟೆ ತಗೊಂಡಿದ್ದೇನೆ. 3 ಮೊಟ್ಟೆಗೆ ಒಂದು ಹಸಿಮೆಣಸು, ಸಣ್ಣದ ಹಸಿಮೆಣಸು ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಅರಿಶಿನ ಹುಡಿ, ಆಮೇಲೆ ಒಂದು ಚಿಟಿಕೆ ಉಪ್ಪು ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದು. ಇವಾಗ ಸ್ಪೂನ್ ಇಟ್ಕೊಂಡು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ. ಇದು ಮಿಕ್ಸ್ ಮಾಡಿ ಬದಿಯಾಗಿ ಇಟ್ಕೊಳ್ಳಿ. ಈಗ ಒಂದು ಕಡಾಯಿ ಬಿಸಿಗಿಟ್ಟಿದ್ದೇನೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಯಿತು, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳುವ. ಒಂದು 2 ರಿಂದ 3 ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಕ್ತಿದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಯಿತು. ಈಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳುವ. ಆಮೇಲೆ ಒಂದು ಅರ್ಧ ನೀರುಳ್ಳಿ ಹಾಕ್ಕೊಳ್ಳುವ. ನೀರುಳ್ಳಿ ಒಂದು ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ, ಸಣ್ಣ ಮಾಡಿ. ಒಂದು ಇದು ಸಣ್ಣ ನೀರುಳ್ಳಿ ಸಣ್ಣ ಮಾಡಿ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ನೀರುಳ್ಳಿ ಸ್ವಲ್ಪ ಫ್ರೈ ಆದ್ರ ಮೇಲೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಒಂದು ಚಿಟಿಕೆ ಸಾಕು, ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಒಂದು ಅರ್ಧ ಚಮಚ ಗರಂ ಮಸಾಲ ಹುಡಿ, ಒಂದು ಅರ್ಧ ಚಮಚ ಅರಿಶಿನ, ಒಂದು ಅರ್ಧ ಚಮಚ ಮೆಣಸಿನ ಹುಡಿ, ಮತ್ತು ಒಂದು ಅರ್ಧ ಚಮಚ ಕೊತ್ತಂಬರಿ ಪುಡಿ ಇಟ್ಕೊಂಡಿದ್ದೇನೆ. ಅದನ್ನು ಹಾಕ್ತೇನೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆಯಿತು, ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ಮೊಟ್ಟೆ ಹಾಕ್ಕೊಳ್ತೇನೆ. ಮಿಕ್ಸ್ ಮಾಡಿಟ್ಟ ಮೊಟ್ಟೆನ ಹಾಕ್ಕೊಳ್ಳುವ. ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದು ಫ್ರೈ ಆಯಿತು, ಇದನ್ನು ಉಲ್ಟಾ ಹಾಕ್ಕೊಳ್ಳುವ. ಇದು ಉಲ್ಟಾ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಫ್ರೈ ಆಗಲಿ. ಇದು ಒಂದಿದ್ದರೆ ಇಡೀ ಊಟ ಮುಗಿಸೋಕ್ಕಾಗುತ್ತೆ. ಆಮ್ಲೆಟ್ ಒಂದಿದ್ದರೆ ಸಾಕು, ಮತ್ತೇನು ಬೇಕಂತಿಲ್ಲ. ಈಗ ಫ್ರೈ ಆಯಿತು, ಗ್ಯಾಸ್ ಬಂದ್ ಮಾಡ್ತೇನೆ. ತೆಗೆದು ಬಟ್ಲಿಗೆ ಹಾಕ್ಕೊಳ್ಳುವ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.